ಸರ್ಕಾರಿ ಗುತ್ತಿಗೆಯಲ್ಲಿ ಅಲ್ಪಸಂಖ್ಯಾತರಿಗೆ 4% ಮೀಸಲಾತಿ ವಿಚಾರ ಸದನದಲ್ಲಿ ಬಿಲ್ ಮಂಡಿಸಿದ್ದಕ್ಕೆ ಬಿವೈ ವಿಜೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬಿಲ್ ಅನ್ನು ವಿರೋಧಿಸಿ ಈಗ ಹೈಕೋರ್ಟ್ ಮೊರೆ ಹೋಗ್ತೀವಿ ಅಂತ ವಿಜೇಂದ್ರ ಮಾತಾಡಿದ್ದಾರೆ. ವಿರೋಧ ಪಕ್ಷದ ಕಣ್ಣನ್ನು ತಪ್ಪಿಸಿ ಕಾಂಗ್ರೆಸ್ ಬಿಲ್ ಮಂಡಿಸಿದೆ, ಕದ್ದು ಮುಚ್ಚಿ ಸದನದಲ್ಲಿ ಬಿಲ್ ಮಂಡನೆ ಆಯಿತು ಅಂತ ವಿಪಕ್ಷ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನ ಪ್ರಶ್ನೆ ಮಾಡಿ ನಾವು ಹೈಕೋರ್ಟ್ ಹೋಗ್ತೀವಿ ಅಂತ ವಿಜೇಂದ್ರ ಹೇಳಿದರು. 4% ಮೀಸಲಾತಿಯನ್ನ ಬಿಜೆಪಿ ಸ್ಪಷ್ಟವಾಗಿ ವಿರೋಧಿಸುತ್ತೆ. ಎಲ್ಲ ಮುಖಂಡರು ಕುಳಿತುಕೊಂಡು ಚರ್ಚೆ ಮಾಡ್ತೀವಿ, ಈ ಸಂಬಂಧಪಟ್ಟಂಗೆ ಮುಂದಿನ ಹೋರಾಟ ಯಾವ ರೀತಿಯಾಗಿರಬೇಕು ಅಂತ ಚರ್ಚೆ ಮಾಡ್ತೀವಿ ಅಂತ ವಿಜೇಂದ್ರ ಹೇಳಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಿನ್ನೆ ದಿನ ಸದನದಲ್ಲಿ ಕದ್ದು ಮುಚ್ಚಿ ಮುಸಲ್ಮಾನರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಬಿಲ್ ಅನ್ನ ಮಂಡನೆ ಮಾಡಿದ್ದಾರೆ, ಕದ್ದು ಮುಚ್ಚಿ ಮಾಡಿದ್ದಾರೆ. ವಿರೋಧ ಪಕ್ಷದವರ ಕಣ್ಣು ತಪ್ಪಿಸಿ ಸದನದಲ್ಲಿ ಬಿಲ್ ಅನ್ನು ತಂದಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ನಿಲುವು ಸ್ಪಷ್ಟವಾಗಿದೆ. ಭಾರತೀಯ ಜನತಾ ಪಾರ್ಟಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ತುಗ್ಲಕ್ ದರ್ಬಾರ್ ಏನೋ ಇದೆ, ನಾವು ಇದನ್ನು ಸ್ಪಷ್ಟವಾಗಿ ವಿರೋಧಿಸ್ತೇವೆ. ಸದನದ ಒಳಗಡೆನೂ ಕೂಡ ವಿರೋಧಿಸ್ತೇವೆ, ಸದನದ ಹೊರಗಡೆನೂ ಕೂಡ ವಿರೋಧಿಸ್ತೇವೆ. ಅಷ್ಟೇ ಅಲ್ಲ, ಈ ಸಿಚುವೇಶನ್ ಡಿಮಾಂಡ್ಸ್, ನಾವು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲೂ ಕೂಡ ಇದನ್ನು ಪ್ರಶ್ನೆ ಮಾಡೋರಿದ್ದೇವೆ. ಯಾವುದೇ ಕಾರಣಕ್ಕೂ ಇವರ ದುರಾಡಳಿತಕ್ಕೆ ಒಂದು ಇತಿಮಿತಿಗಳಿದ್ದಾವೆ. ಹಾಗಾಗಿ ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ಎಚ್ಚರಿಕೆಯನ್ನು ನೀಡುತ್ತಾ ಇದ್ದೇನೆ. ಈ ನಿಮ್ಮ ದುರಹಂಕಾರದ ನಡೆ ಏನಿದೆ, ಈ ತುಗ್ಲಕ್ ದರ್ಬಾರ್ಗೆ ಇತಿಮಿತಿಗಳಿದೆ. ಹಾಗಾಗಿ ನಾವು ಇದನ್ನ ಯಾವುದೇ ಕಾರಣಕ್ಕೂ ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಅಲ್ಪಸಂಖ್ಯಾತರಿಗೆ ಅಥವಾ ಮುಸಲ್ಮಾನರಿಗೆ 4% ಇತ್ತು ಸರ್ಕಾರಿ ಕಾಂಟ್ರಾಕ್ಟ್ಗಳಲ್ಲಿ ಏನು 4% ಮೀಸಲಾತಿ ಇಡಕ್ಕೆ ಹೊರಟಿದ್ದೀರಿ, ನಾವು ಇದನ್ನ ಸ್ಪಷ್ಟವಾಗಿ ವಿರೋಧವನ್ನು ಮಾಡ್ತೇವೆ. ಎಲ್ಲ ನಮ್ಮ ಪಕ್ಷದ ಮುಖಂಡಕ್ಕೂ ಚರ್ಚೆ ಮಾಡ್ತೇವೆ. ಕಾನೂನಾತ್ಮಕವಾಗಿ ಯಾವ ಹೆಜ್ಜೆನ ಇಡಬೇಕು, ಸದನದ ಒಳಗಡೆ ಯಾವ ರೀತಿ ಹೋರಾಟವನ್ನು ಮಾಡಬೇಕು, ಸದನದ ಹೊರಗಡೆ ಏನು ಹೋರಾಟ ಮಾಡಬೇಕು, ಎಲ್ಲ ಮುಖಂಡಕ್ಕೂ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೇವೆ. ಸ್ವಪಕ್ಷದ ಸಚಿವರ ವಿರುದ್ಧ ಶಾಸಕ ರಂಗನಾಥ್ ಅಸಮಾಧಾನ ವ್ಯಕ್ತಪಡಿಸಿದರು. ಸಚಿವ ರಾಜಣ್ಣ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ ರಂಗನಾಥ್. ಸ್ವಪಕ್ಷದ ಸಚಿವರ ವಿರುದ್ಧ ಶಾಸಕ ರಂಗನಾಥ್ ಅವರ ಅಸಮಾಧಾನ ವ್ಯಕ್ತವಾಯಿತು. ಯಾರ ಮೇಲೆ? ಸಚಿವ ರಾಜಣ್ಣ ಅವರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು ರಂಗನಾಥ್ ಅವರು. ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್ ಸಹಕಾರ ನೀಡುತ್ತಾರೆ, ಅಭಿವೃದ್ಧಿಗೆ ಗೃಹ ಸಚಿವ ಪರಮೇಶ್ವರ್ ಸಹಕಾರ ನೀಡುತ್ತಾರೆ, ಆದರೆ ಸಹಕಾರ ಸಚಿವರ ಸಹಕಾರ ಸಿಗ್ತಾ ಇಲ್ಲ ಅಂತ ಶಾಸಕ ರಂಗನಾಥ್ ಬೇಸರ ವ್ಯಕ್ತಪಡಿಸಿದರು. ನೇರವಾಗಿ ರಾಜಣ್ಣ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪರೋಕ್ಷವಾಗಿ ರಾಜಣ್ಣ ವಿರುದ್ಧ ರಂಗನಾಥ್ ಅವರ ಆಕ್ರೋಶ ಆಯಿತು. ಸಿಡೇರಿಯಾ ಮಾನ್ಯ ಸಭಾಧ್ಯಕ್ಷ, ಸಿಡೇರಿಯಾ ಅಂತ ಏನು ಕಂಟಿನ್ಯೂ ಮಾಡಿ. ಸಿಡೇರಿಯಾ ಮಾನ್ಯ ಸಭಾಧ್ಯಕ್ಷ, ಏನಂದ್ರೆ ಆಟೋಮೆಟಿಕ್ ರೀಲಿಂಗ್ ಮಿಷನ್ಸ್ ಹೊಸದಾಗಿ ಬಂದಿದೆ, ಚೈನಾದಿಂದೆಲ್ಲ ಇವಾಗ ಶುರು ಮಾಡಿಬಿಟ್ಟಿದ್ದಾರೆ. ಆ ವಿಚಾರದಲ್ಲಿ ಸರ್ಕಾರದ ಗಮನ ಹರಿಸಬೇಕು. ನಮ್ಮ ಸೀಡ್ ಏರಿಯಾದಲ್ಲಿ ನಾವು ಬೆಳಿಲಿಲ್ಲ ಅಂದ್ರೆ ಇವತ್ತು ಕೋಲಾರು, ರಾಮನಗರ, ಚನ್ನಪಟ್ಟಣ ಯಾರಿಗೂ ಸೀಡ್ ಇಲ್ಲ ಅಂದ್ರೆ ಬೆಳಿಲಿಕ್ಕೆ ಆಗಲ್ಲ ಗೂಡುಗಳನ್ನ. ಆ ಕಾರಣಕ್ಕೋಸ್ಕರ ಕುಣಿಗಲ್ ತಾಲೂಕಿನ ಸೀಡ್ ಏರಿಯಾಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಟ್ಟು ಇವತ್ತು ಸಿಲ್ಕಿನ ವಿಚಾರದಲ್ಲಿ ಏನು ಬೋನಸ್ ಕೊಡ್ತಾರೆ 120 ಜಾಸ್ತಿ ಮಾಡಿ ಇವತ್ತಿನ ಎಲ್ಲ ಪೋಷಕ ಧನವನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋದು ವಿಶೇಷ ನಿಮ್ಮ ಮೂಲಕ ಸರ್ಕಾರಕ್ಕೆ ಕೇಳ್ತೇನೆ. ಹಾಗೇನೆ ಇವತ್ತು ನನಗೆ ಎಲ್ಲ ಡಿಪಾರ್ಟ್ಮೆಂಟ್ ಸಹಕಾರ ಇದೆ, ಕೋಆಪರೇಟಿವ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಇಂದ ಸಹಕಾರ ಇಲ್ಲ, ನೋವನ್ನ ನಿಮ್ಮ ಮುಂದೆ ಹೇಳ್ಕೊತಾ ಇದ್ದೀವಿ. ನಮ್ಮ ಇನ್ಚಾರ್ಜ್ ಮಂತ್ರಿಗಳು ಇಲ್ಲ ಇಲ್ಲಿ, ಪರಮೇಶ್ವರ್ ಸರ್. ನೀವು ಸೆಂಟ್ರಲ್ ಗವರ್ಮೆಂಟ್ ಇಂದ ಮೊದಲೇ ನಮಗೆ ಕೊಡ್ತಾ ಇರೋ ಲೋನ್ ಕಡಿಮೆ ಇದೆ, ಅದಲ್ಲದೆ ಇಲ್ಲಿರೋಂಥ ಕೋಆಪರೇಟಿವ್ ಮಿನಿಸ್ಟ್ರು ನಮ್ಮ ಕುಣಿಗಲ್ ಕೊಡೋಂಥ ಲೋನ್ಗಳ ವಿಚಾರದಲ್ಲಿ ಅನ್ಯಾಯ ನಡೀತಾ ಇರೋಂಥದ್ದನ್ನು ನಿಮ್ಮ ಮೂಲಕ ಇವತ್ತು ಹೇಳಲಿಕ್ಕೆ ದುಃಖ ಆಗ್ತಿದೆ ಮಾನ್ಯ ಸಭಾಧ್ಯಕ್ಷ. ಇದು ಶಾಸಕ ರಂಗನಾಥ್ ಅವರ ಆಕ್ರೋಶ. ಸದನದಲ್ಲಿ ಸಹಕಾರ ಸಚಿವರ ಸಹಕಾರನೇ ಸಿಗ್ತಾ ಇಲ್ಲ ಅಂತ ಪರೋಕ್ಷವಾಗಿ ರಾಜಣ್ಣ ಅವರಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ರಾಜಣ್ಣ ಅವರ ಮೇಲೆ ಯಾವ ರೀತಿಯಾಗಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಸಿಲ್ಕ್ ವಿಚಾರವನ್ನ ಪ್ರಸ್ತಾಪ ಮಾಡಿ ಶಾಸಕ ರಂಗನಾಥ್ ಅವರು ಮಾತನಾಡಿರುವಂಥದ್ದು. ಆಕ್ರೋಶ ಭರಿತರಾಗಿ ರಾಜಣ್ಣ ಅವರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಭಿವೃದ್ಧಿಗೆ ಗೃಹ ಸಚಿವರು ಸಹಕಾರ ಕೊಡ್ತಾರೆ, ಆದರೆ ಸಹಕಾರ ಸಚಿವರ ಸಹಕಾರನೇ ಸಿಗ್ತಾ ಇಲ್ಲ, ಎಲ್ಲಿದ್ದಾರೆ ಅಂತ ಸದನದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಗೆ ಹಿನ್ನಡೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರು ಬದಲಾವಣೆಗೆ ಹಿನ್ನಡೆಯಾಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿದು. ಆ ಕನಸಿಗೆ
ತಣ್ಣೀರೆರಚಿದೆ ಕೇಂದ್ರ ಸರ್ಕಾರ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರು ಬದಲಾವಣೆಗೆ ಹಿನ್ನಡೆಯಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಲವೇ ದಿನಗಳ ಹಿಂದೆ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗಿತ್ತು. ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಗೆ ಈ ಮೂಲಕವಾಗಿ ಹಿನ್ನಡೆಯಾಗ್ತಾ ಇದೆ. ಇದು ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಇದೆ. ರಾಜ್ಯ ಸರ್ಕಾರದ ಪ್ರಸ್ತಾಪವನ್ನ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ. ಈ ಭಾಗಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ರಾಮನಗರ ಜಿಲ್ಲೆಯನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ರು. ಡಿಕೆ ಶಿವಕುಮಾರ್ ಅವರ ಕನಸು ಕೂಡ ಆಗಿತ್ತಿದ್ದು. ಆ ಕನಸಿಗೆ ಈಗ ಕೇಂದ್ರ ಸರ್ಕಾರ ತಣ್ಣೀರು ಹಾಕ್ತಾ ಇದೆ, ತಣ್ಣೀರೆರಚಿದೆ. ಈ ಬಗ್ಗೆ ಪ್ರಸ್ತಾಪ ಮಾಡಲಾಗಿತ್ತು, ಆದರೆ ಆ ಪ್ರಸ್ತಾಪವನ್ನ ತಿರಸ್ಕಾರ ಮಾಡಲಾಗಿದೆ. ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಮೇಕೆದಾಟು ಪಾದಯಾತ್ರೆಯ ಸಂದರ್ಭದಲ್ಲೂ ಕೂಡ ಈ ಒಂದು ವಿಚಾರ ಬೆಂಗಳೂರು ದಕ್ಷಿಣ ಜಿಲ್ಲೆ ಅನ್ನುವಂತಹ ಬದಲಾವಣೆ ಹೆಸರೇನಿದೆ ಆ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿತ್ತು. ಅದಕ್ಕೆ ಈಗ ಹಿನ್ನಡೆಯಾಗಿದೆ.